ಸರ್ ನಮಸ್ತೆ ಸರ್. ನಮಸ್ಕಾರ ಶಶಿಕುಮಾರ್ ಅವರೇ. ಸರ್ ಆಯ್ತಾ ಸರ್ ಊಟ? ಊಟ ಇನ್ನೂ ಇಲ್ಲ, ಮಾಡ್ಬೇಕು ನೋಡಿ. ದಿನ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಹಾಂ ಸರ್. ನೀವಿನ್ನೂ ನಾಮಫಲಕವನ್ನ ಆಂಗ್ಲ ಭಾಷೆನ ತೆರವುಗೊಳಿಸಿಲ್ಲ, ಕನ್ನಡವನ್ನ ಅಳವಡಿಸಿಲ್ಲ. ಈಗ ಒಂದು ತಿಂಗಳ ಮೇಲೆ ಒಂದು ವಾರ ಆಯ್ತು. ಹೌದು ಸರ್, ಕನ್ನಡ ಇದೆ ಸರ್. ಅದು ಕನ್ನಡ ಎಲ್ಲಿದೆ? ಯಾವ ಕಡೆ ಇದೆ ಕನ್ನಡ? ಬಲಗಡೆ ಇದೆ. ಬಲಗಡೆ ಕನ್ನಡ ಅಲ್ಲ, ಎಡಗಡೆ. ಮೊದಲೇ ಶಾಲೆಯಲ್ಲಿ ಪ್ರಪ್ರಥಮ ಬಾರಿ ಮೊದಲೇ ಕಡೆ ಕನ್ನಡ ಇರ್ಬೇಕು. ಹೌದು, ಅದೇನಂದ್ರೆ ನಮ್ದು ನ್ಯಾಷನಲ್ ಗೈಡ್ ಲೈನ್ಸ್ ಪ್ರಕಾರ ಬಂದಾಗ ಸರ್, ಇಡೀ ಪ್ಯಾನ್ ಇಂಡಿಯಾದು ಈ ಸೈನೇಜ್ ಇದೇ ಬರುತ್ತೆಲ್ಲ. ಅದರಿಂದ ಇದೇ ಡಿಸೈನ್ ನಮ್ಗೆ ಎಲ್ಲೇ ಮಹೇಂದ್ರ ಶೋರೂಮ್ ಓಪನ್ ಆದ್ರು ಇಡೀ ಇಂಡಿಯಾ ಅಲ್ಲಿ. ಅಲ್ಲ, ಶಶಿಕುಮಾರ್ ಅವರೇ, ನೀವು ಕನ್ನಡ ನಾಡಲ್ಲಿದ್ದೀರಿ, ಸಾಂಸ್ಕೃತಿಕ ನಗರದಲ್ಲಿದ್ದೀರಿ, ಅರಮನೆಗಳ ನಗರದಲ್ಲಿದ್ದೀರಿ, ರಾಜರು ಆಳದಂತ ಪವಿತ್ರವಾದಂತ ಪುಣ್ಯ ಕ್ಷೇತ್ರದಲ್ಲಿದ್ದೀರಿ. ನೀವು ಮೊದ್ಲು ನೀವು ಶೋರೂಮ್ ಅದ್ ಎಲ್ಲಾರು ಇರ್ಲಿ, ನ್ಯಾಷನಲ್ ಇಲ್ದಾರ ಅದ್ ಎಂಟದಾರ ಆಗ್ಲಿ, ನಮಗ ಅದ್ ಬೇಕಾಗಿಲ್ಲ. ಮೊದ್ಲು ನೀವು ಕನ್ನಡ ಹಾಕ್ಬೇಕು, ಆಮೇಲೆ ಆಂಗ್ಲ ಭಾಷೆ ಹಾಕ್ಬೇಕು. ಕನ್ನಡ 70 ಭಾಗ ಇರ್ಬೇಕು, ಆಂಗ್ಲ ಭಾಷೆ 30 ಭಾಗ ಇರ್ಬೇಕು. ನಾವು ನಮ್ಗ ಕೆಂಗಣ್ಣಿ ಗುರಿ ಆಗ್ಬೇಡಿ. ನಾವು ಕಪ್ಪು ಬಣ್ಣ ಹಚ್ಚಕ್ ನಾವು ಸಿದ್ಧವಾಗಿದ್ದೀವಿ. ಈಗ ನಾವ್ ಎಲ್ಲಾ ಕಡೆಯಿಂದ ಕರೆಗಳು ಬರ್ತಾ ಇದೆ. ನಿಮ್ಗೆ ಯಾರು ಅನುಮತಿ ಕೊಟ್ಟವ್ರು? ಯಾರು ನಿಮ್ಗೆ? ಮೈಸೂರು ಮಹಾನಗರ ಪಾಲಿಕೆಯಿಂದ ಇದನ್ನ ಹೇಳಿದಾರ ನಿಮ್ಗೆ? ಇದೇ ರೀತಿ ಇರ್ಬೇಕು ಅಂತ ಹೇಳಿದಾರ? ಹೇಳಿ. ನಾವೇನಾರ ಒಂದು ಚೂರು ಅಶ್ಲೀಲ ಪದಗಳು ಏನಾರು ರೇಗದು ಮಾಡೋದು ಏನಾರ ಮಾಡಿದೀವ? ಕಪ್ಪು ಬಣ್ಣ ಹಚ್ಚಿದೀವ? ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯವಂತಿಕೆಯಿಂದ ನಿಮ್ಗೆ ಮನವಿ ಮಾಡಿದ್ದೇವೆ. ಅದಕ್ಕೆ ನೀವು ಗೌರವಯುತವಾಗಿ ನಡ್ಕೋಬೇಕು. ನೀವು ನ್ಯಾಷನಲ್ ಪಾಸ್ ನಂಗೆ ಗೊತ್ತಿಲ್ಲ, ಬೇರೆ ಯಾವನು ಎಲ್ಲ ಇರ್ತಾನೆ ಅಂದ್ಬಿಟ್ಟು ನಮ್ಮನ್ನ ಹಾಗಾದ್ರೆ ನೀವು ಯಾರೋ ದುಡ್ಡು ಕೊಡ್ತಾರೆ, ಕೋಟಿಗಟ್ಲೆ ಹಣ ಕೊಡ್ತಾರೆ ಅಂದ್ಬಿಟ್ಟು ನಿಮ್ ತಾಯಿನ ಬೇರೆ ತಾಯಿ ಅಂತೀರಾ? ಬೇರೆಯವ್ರನ್ನ ತಾಯಿ ಅಂತೀರಾ? ಹೇಳಿ. ಮಾತಾಡಿ. ವಿಚಾರಿಸ್ಬಿಟ್ಟು ತಿಳಿಸ್ತೀನಿ ಸರ್ ನಿಮಗೆ. ಅಲ್ಲ, ಒಂದ್ ತಿಂಗಳಾಗಿದೆ, ಏನ್ ವಿಚಾರಿಸಿದ್ರೆ ಒಂದ್ ವಾರ ನಿಮಗ್ ಗಡುವು ಕೊಟ್ಟಿರೋದು. ನೀವು ಬಹಳ ತಪ್ಪು ಮಾಡ್ತಾ ಇದ್ರೆ. ನಾವು ಆಮೇಲೆ ನಮ್ಮ ನೋಡಿದಿರ, ನಮ್ ಕಾರ್ಯಕ್ರಮಗಳೆಲ್ಲ ನಿಮ್ಗೆ ಕಳಿಸಿದೀನಿ, ನೋಡಿದೀರಾ? ಹೌದು ಸರ್, ಹೌದು. ಮತ್ತೆ ನೀವು ಹಿಂಗ ಮತ್ತೆ ಮೊಂಡಾಟ ಆಡಿದ್ರೆ ನಾವು ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ಬೇಡಪ್ಪ. ನಾವು ಒಳ್ಳೆ ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಕರೆ, ಈಗ ಬೆಳಗ್ಗೆಯಿಂದ 3 ಕರೆ ಬಂದಿದೆ. ಏನ್ ಉತ್ತರ ಕೊಡೋದು ಕನ್ನಡಿಗರಿಗೆ? ಅದ್ಯಾರು ನ್ಯಾಷನಲ್ ಹೈವೇ ಅವರು ಇವರು ಯಾರು ಮ್ಯಾನೇಜರು, ಯಾರು ಪ್ರೊಡ್ಯೂಸರು, ಯಾರು ಅಧ್ಯಕ್ಷರು, ಅವ್ರು ಕಳಿಸಿ ಯಾರೇನಿದು ನಾವು ಮಾತಾಡಿರೋದ್ನ. ಸರ್ ನೀವು ಹೆಸರು ಮಾತ್ರ ಶಶಿಕುಮಾರ್ ಅಂತ ಇಟ್ಕೊಂಡು ಈ ರೀತಿ ಮಾತಾಡೋದು ಇದು ಸರಿ ಇಲ್ಲ ಇವ್ರೆ. ನಮ್ಗೆ ನೀವು ಫೋನ್ ಮಾಡಿ ಅಂತ ಹೇಳೋದು 1.5 ತಿಂಗಳಾದ್ರೂ ನಮಗ್ ಫೋನ್ ಮಾಡಿಲ್ಲ ನೀವು. ಇದು ನಾವ್ ಫೋನ್ ಮಾಡ್ತಿರೋದು ನಿಮ್ಗೆ 2ನೇ ಕರೆ. ತುಂಬಾ ತಪ್ಪು ಮಾಡ್ತಾ ಇದ್ರ ನೀವು. ಈಗ ಎಲ್ಲಾ ಕಡೆ ನೋಡಿ, ಎಲ್ಲಾ ಕಡೆ ಬದಲಾವಣೆ ಮಾಡ್ತಾ ಇಲ್ವಾ? ನಾವ್ ಎಲ್ಲೆಲ್ಲಿ ಮನವಿ ಕೊಟ್ಟಿದ್ವಿ ಎಲ್ಲ ಗೌರವಯುತವಾಗಿ ನಡ್ಕೊತಾ ಇದಾರೆ. ಹಾಸ್ಪಿಟ್ಲ್ಗಳೆಲ್ಲ, ಖಾಸಗಿ ಆಸ್ಪತ್ರೆಗಳೆಲ್ಲ ಚೇಂಜ್ ಮಾಡ್ತಾರೆ. ನೀವು ನ್ಯಾಷನಲ್ ಹೈವೇ, ಆ ಹೈವೇ, ಈ ಹೈವೇ ಅಂದ್ರೆ ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ವಾಸ ಮಾಡೋದು ನೀವು ಬೇರೆಯವ್ರ ಹೆಸರು ಹೇಳಿದ್ರೆ ಅದು ಕನ್ನಡ ದ್ರೋಹ ಅಲ್ವಾ? ಹೇಳಿ. ನಾವು ಎಲ್ಲಾನು ನಾವು ವೈರಲ್ ಮಾಡ್ಬೇಕಾಗತ್ತೆ. ಆಮೇಲೆ ಅಲ್ಲಿ ಬಂದು ಕಪ್ಪು ಬಣ್ಣ ಹಚ್ಬೇಕಾಯ್ತದೆ. ನಮ್ಮ ಆಕ್ರೋಶಕ್ಕೆ ಗುರಿ ಆಗ್ಬೇಡಿ. ಮಾನವೀಯತೆ ದೃಷ್ಟಿಯಲ್ಲಿ ಹೇಳಿದೀವಿ ನಿಮ್ಗೆ. ಆಯ್ತು ಸರ್. ಯಾವಾಗ ಫೋನ್ ಮಾಡ್ತೀರಾ ನಮ್ಗೆ? ಅವ್ರ ಜೊತೆ ಮಾತಾಡ್ಸ್ಬಿಟ್ಟು ತಿಳಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಯಾವಾಗ ಫೋನ್ ಮಾಡ್ತೀರಾ? ಸಾಯಂಕಾಲ ಮಾಡ್ತೀರಾ, ಬೆಳಗ್ಗೆ ಮಾಡ್ತೀರಾ? ಮಾತಾಡ್ಬಿಟ್ಟು ನೀವು ಮಾಡ್ತೀನಿ ಸರ್. ಫೋನ್ ಮಾಡಿ.